ಹೆಲ್ಪ್ ಎಜುಕೇಟ್ ಇದು ಉನ್ನತ ಶಿಕ್ಷಣ ಇಲಾಖೆಯ ವಿನೂತನ ಕಾರ್ಯಕ್ರಮ. ಇದರಲ್ಲಿ ಸಾಧಾರಣವಾಗಿ ಮಲ್ಟಿನ್ಯಾಷನಲ್ ಕಂಪನಿಯವರು ಔಟ್ರೀಚ್ ಅಂತ ಇಟ್ಕೊಳ್ತಾರೆ, ಮತ್ತೊಬ್ಬರನ್ನ ಹೋಗಿ ಸಂಪರ್ಕಿಸ್ತಾರೆ ಸಹಾಯ ಮಾಡೋದಕ್ಕೆ. ಆದರೆ ಇಲ್ಲಿ ವಿಶೇಷವಾಗಿ ಕರೋನಾ ಟೈಮ್ನಲ್ಲಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆ ಕಡೆಯಿಂದ ಔಟ್ರೀಚ್ ಶುರುವಾಯಿತು. ನಮ್ಮ ಗೌರ್ಮೆಂಟ್ ಸರ್ಕಾರಿ ಕಾಲೇಜುಗಳಿಗೆ, ಅದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜೇ ಆಗಲಿ ಅಥವಾ ಪಾಲಿಟೆಕ್ನಿಕ್ಸ್ ಆಗಲಿ ಅಥವಾ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಸ್ ಆಗ್ಬೋದು, ಸೊ ಸರ್ಕಾರಿ ಕಾಲೇಜುಗಳಿಗೆ ಏನಾದರೂ ನೀವು ಕಂಪ್ಯೂಟರ್ ಕೊಡುವಂಥದ್ದು ಈ ಥರ ಸಹಾಯಕ್ಕೆ ಬನ್ನಿ ಅಂತ ಹೇಳಿ. ಸೊ ಇಂಥ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮಕ್ಕೆ ನಾನು ಇವತ್ತಿನ ದಿನ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್, ಉಪಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಿರುವಂಥವರು, ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಸ್ವಾಗತ ಬಯಸ್ತೇನೆ. ಕಮಿಷನರ್ ಸರ್ ಹತ್ರ ರಿಕ್ವೆಸ್ಟ್ ನಿಮ್ಮದು. ಸೊ ಮುಂದೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿರುವಂಥವರು ಕಾಲೇಜು ಶಿಕ್ಷಣ ಇಲಾಖೆ, ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಆಯುಕ್ತರಾದಂತಹ ಪ್ರದೀಪ್ ಸರ್ ಅವರು IAS. ಸೊ ಇವರನ್ನು ಕೂಡ ನಾನು ತುಂಬ ಹೃದಯದಿಂದ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಮೂರನೇದಾಗಿ ಬಹಳ ಮುಖ್ಯವಾಗಿ ಇವತ್ತಿನ ದಿನ ಕಾಗ್ನಿಸೆಂಟ್ ಸಂಸ್ಥೆನವರು ಬಂದಿದ್ದಾರೆ. ಕಾಗ್ನಿಸೆಂಟ್ ಸಂಸ್ಥೆನವರು ಸರಿಸುಮಾರು 12,500 ಡಿಬಾಂಡೆಡ್ ಕಂಪ್ಯೂಟರ್ಸ್ ಕೊಡ್ತೇವೆ ಅಂತ ಹೇಳಿ ಬಂದಿದ್ದಾರೆ. ಸೊ ಅವರನ್ನು ರೆಪ್ರೆಸೆಂಟ್ ಮಾಡ್ತಿರೋರು ನವೀನ್ ರಾವ್ ಅಂತ ಹೇಳಿ. ಸೊ ನವೀನ್ ರಾವ್ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತ ಬಯಸ್ತೇನೆ. ಇನ್ನು ಕಾಗ್ನಿಸೆಂಟ್ ಸಂಸ್ಥೆನವರು ಕೊಡುವಂತಹ ಒಂದು ಕಂಪ್ಯೂಟರ್ಸ್ ಏನಿದೆ ಅದನ್ನು ಪ್ರತಿ ಕಾಲೇಜ್ಗಳಿಗೂ ಸಾಗಿಸುವಂತಹ ಸಾಫ್ಟ್ವೇರ್ ಹಾಕುವಂತಹ ಕೆಲಸವನ್ನು ರೋಟರಿ ಸಂಸ್ಥೆನವರು ಒಪ್ಕೊಂಡಿದ್ದಾರೆ. ಸೊ ರೋಟರಿ ಸಂಸ್ಥೆಯ ನಾಗೇಂದ್ರ ಪ್ರಸಾದ್ ಅವರು, ಡಿಸ್ಟ್ರಿಕ್ಟ್ ಗವರ್ನರ್, ಅವರನ್ನು ನಾನು ಸ್ವಾಗತ ಬಯಸ್ತೇನೆ. ಇನ್ನು ಮುಂದೆ ಪ್ರದೀಪ್ ಸರ್, ಆಯುಕ್ತರು, ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಅವರು ಈ ಹೆಲ್ಪ್ ಎಜುಕೇಟಿಗೆ ಸಂಬಂಧಪಟ್ಟಂತೆ ಒಂದು ಪ್ರಾಸ್ತಾವಿಕ ನುಡಿಯನ್ನು ನುಡಿಬೇಕು ಅಂತ ಹೇಳಿ ಅವರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರಿಗೆ ಮತ್ತು ಕಾಗ್ನಿಸೆಂಟ್ನ ನವೀನ್ ರಾವ್, ಕೇಂದ್ರ ಮುಖ್ಯಸ್ಥರು ಬೆಂಗಳೂರು, ಮತ್ತು ರೋಟರಿ ಜಿಲ್ಲಾ ಗವರ್ನರ್ ಆದಂಥ ನಾಗೇಂದ್ರ ಪ್ರಸಾದ್ ಮತ್ತು ರೋಟರಿಯ ಎಲ್ಲ ಕಂಪ್ಲೀಟ್ ಟೀಮ್ ಮತ್ತು ಕಾಗ್ನಿಸೆಂಟ್ನ ಎಲ್ಲ ಟೀಮ್ ಮೆಂಬರ್ಸ್ಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಸರ್, ಇದೊಂದು ಹೆಲ್ಪ್ ಎಜುಕೇಟ್ ಅಂತ ಹೇಳಿ ಒಂದು ಕಾರ್ಪೊರೇಟ್ ಔಟ್ರೀಚ್ ಇನಿಷಿಯೇಟಿವ್, ಅಂದರೆ CSR ಇನಿಷಿಯೇಟಿವ್ನ ನಾವು ಶುರು ಮಾಡಿದ್ದೀವಿ ಸರ್. ಇದರಲ್ಲಿ 3 ವರ್ಟಿಕಲ್ಗಳನ್ನ ಇಟ್ಕೊಂಡು ತಮ್ಮ ಒಂದು ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದ್ದೀವಿ. ಮೊದಲನೇ ವರ್ಟಿಕಲ್ಲು ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಕಾಲೇಜಿಗೆ ಬೇಕಾಗಿರುವಂತಹ ಟಾಯ್ಲೆಟ್ಸಿಂದ ಹಿಡಿದು ಅಲ್ಲಿ ಬೇಕಾಗಿರುವಂಥ ಕಂಪ್ಯೂಟರ್ಸು, ಕನ್ಸ್ಟ್ರಕ್ಷನ್ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಮತ್ತು ಅಕಾಡೆಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಕರಿತೀವಿ, ಇದು ಎರಡನ್ನೂ ಯಾವುದೇ ಕಂಪನಿಯವರು ನಮ್ಮಲ್ಲಿ ಏನು ಬರ್ತಾರೆ ಅವರಿಗೆ ನಾವು ಇದನ್ನು ಪಿಚ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಯಾರು ಬೇಕಾದ್ರೂ ತಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಅದನ್ನು ಕೊಡ್ಬೋದು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಸೊ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರು ಒಂದು ವರ್ಟಿಕಲ್ ಆಗುತ್ತೆ. ಅದರಲ್ಲಿ ಕ್ಲಾಸ್ ರೂಮ್ ಟೀಚಿಂಗು, ಕಾಲೇಜ್ ರಿಕ್ವೈರ್ಮೆಂಟು, ಕಾಲೇಜ್ ಅಡಾಪ್ಷನ್ ಪ್ರೋಗ್ರಾಮ್. ಇದರಲ್ಲಿ ಒಂದು ಇಂಪಾರ್ಟೆಂಟು ಸರ್ ಒಂದು ಸಜೆಸ್ಟ್ ಮಾಡಿರುವಂಥದ್ದು DCM ಸಾಹೇಬರು, ಇಡೀ ಕಾಲೇಜನ್ನೇ ಒಂದು ಅಡಾಪ್ಷನ್ ಆಗಿ ಯಾವುದೇ ಕಂಪನಿ ತೊಗೊಳ್ಳಿಕ್ಕೆ ಇಷ್ಟಪಟ್ಟರೆ ಅವ್ರು ಅದನ್ನು ತೊಗೋಬೋದು ಅಂತ ಹೇಳಿ. ಏನಕ್ಕೆಂದರೆ ಕಾಲೇಜು ನಾವೇನೋ ಒಂದು ಭಾಗ ಕೊಡ್ತೀವಿ, ಇನ್ನೊಂದು ಭಾಗ ನೀವು ಮಾಡ್ತೀವಿ ಅಂದಾಗ ಅದು ಅಕೌಂಟಬಿಲಿಟಿ ಆಗಲಿ ಮತ್ತೊಂದಾಗಲಿ ನಮಗೆ ಫುಲ್ ಫ್ರೀಡಮ್ ಸಿಗೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ ಇತ್ತು. ಅದಕ್ಕೆ ಅನುಗುಣವಾಗಿ ಯಾವುದೇ ಕಂಪ್ನಿಗಳು ಅಡಾಪ್ಷನ್ ಮಾಡ್ಕೋಬೇಕಾದ್ರೂ ಕೂಡ ಅದನ್ನು ತೊಗೋಬೋದು ಅಂತ ಹೇಳಿ ಒಂದು ಅವಕಾಶ ಕೊಟ್ಟಿದ್ದೀವಿ. ಇದಲ್ಲದೆ ಎರಡನೇ ವರ್ಟಿಕಲು ಟೀಚಿಂಗ್ ಫ್ಯಾಕಲ್ಟಿ, ಅಂದರೆ ನಮ್ಮ ಟೀಚರ್ಸ್ನ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡುವಂಥದ್ದು, ಮತ್ತು ಅವರಿಗೆ ವರ್ಕ್ಶಾಪ್ಸು, ವೆಬಿನಾರ್ಸ್ ಮಾಡುವಂಥದ್ದು, ಡಿಜಿಟಲ್ ಕಂಟೆಂಟನ್ನು ತಯಾರು ಮಾಡುವಂಥದ್ದು, ಇದೆಲ್ಲದನ್ನು ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಅದರಲ್ಲಿ 2 ರೀತಿ, ಒಂದು ಕಂಪನಿ ಆ್ಯಸ್ ಎ ಕಂಪನಿ ಒಂದು ಕಾಂಟ್ರಿಬ್ಯೂಷನ್ ಮಾಡುವಂಥದ್ದು, ಮತ್ತು ಕಂಪನಿಯ ಒಂದು ಏನು ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಹೈಯರ್ ಎಜುಕೇಷನ್ ಸೆಕ್ಟರ್ಗೆ, ಹೈಯರ್ ಎಜುಕೇಷನ್ಗೆ ಅನಿಸಿದ್ರೆ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಹೇಳಿ ಇದನ್ನೊಂದು ಅವಕಾಶ ನಾವು ಕೊಟ್ಟಿದ್ದೀವಿ. 3ನೇ ವರ್ಟಿಕಲ್ ಸ್ಟೂಡೆಂಟ್ಸ್ಗೆ. ಸೊ ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ಎಂಪ್ಲಾಯಬಿಲಿಟಿ ಟ್ರೈನಿಂಗ್ ಕೊಡುವಂಥದ್ದು, ಜಾಬ್ ಡ್ರೈವ್ಸ್ ಮಾಡುವಂಥದ್ದು, ಇಂಡಸ್ಟ್ರಿಯಲ್ ಎಕ್ಸ್ಪೋಷರು, ಇಂಟರ್ನ್ಶಿಪ್ಸು, ಸ್ಕಾಲರ್ಶಿಪ್ಸು, ಇನ್ಕ್ಯುಬೇಷನ್ ಸೆಲ್ಸು, ಇದನ್ನು ಕೂಡ ಮಾಡ್ಬೋದು ಅಂತ ಹೇಳಿ ಒಟ್ಟು ಈ 3 ವರ್ಟಿಕಲ್ಗಳನ್ನ ಎಲ್ಲ ಕಂಪನಿಗಳಿಗೆ ನಾವು ಇದನ್ನು ಅವ್ರ ಮುಂದೆ ಇಡ್ತಾ ಇದ್ದೀವಿ. ಇದರಲ್ಲಿ ಇಂಡಸ್ಟ್ರಿ ಅಸೋಸಿಯೇಷನ್ಸ್ ಆದಂತಹ ಅಸೋಶ್ಯಾಮ್, ಫಿಕಿ, CII ಇವ್ರಿಗೂ ಕೂಡ ನಾವು ಆಲ್ರೆಡಿ ಇದರಲ್ಲಿ ಮಾತುಕತೆಯಲ್ಲಿ ಇದ್ದೀವಿ ಈಗ ಪ್ರಸ್ತುತದಲ್ಲಿ. ಸೊ ಈಗ ಆಲ್ರೆಡಿ ಕಾಗ್ನಿಸೆಂಟ್ ಕಡೆಯಿಂದ ನಮ್ಮದು 8 ಕಾಲೇಜುಗಳನ್ನ ಅವರು ತೆಗೆದುಕೊಂಡು ಅಲ್ಲಿ ಎಂಪ್ಲಾಯ್ಮೆಂಟ್ ಓರಿಯೆಂಟೆಡ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ICICI ಫೌಂಡೇಶನ್ ಕೂಡ ಇದನ್ನು ಮಾಡ್ತಾ ಇದ್ದಾರೆ, ಉನ್ನತಿ ಫೌಂಡೇಶನ್ ಮಾಡ್ತಾ ಇದ್ದಾರೆ, ಮತ್ತು TCS ಅವರು ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಒಂದು ಹೆಲ್ಪ್ ಎಜುಕೇಟ್ ನಮ್ಮ ಒಂದು ಕಾರ್ಪೊರೇಟ್ ಔಟ್ರೀಚ್ ಇನಿಷಿಯೇಟಿವ್ನ ಒಂದು ಬಿಗ್ ಬ್ರೇಕ್ ಥ್ರೂ ಅಂದರೆ ಇವತ್ತಿನ ಒಂದು ಕಾರ್ಯಕ್ರಮ. ನಮ್ಮಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಕಂಪ್ಯೂಟರ್ಗಳ ಒಂದು ದೊಡ್ಡ ಒಂದು ಕೊರತೆ ನಮ್ಮ ಕಾಲೇಜುಗಳಲ್ಲಿದೆ. ಸೊ ಇದರಲ್ಲಿ ಒಂದು
ಡಿಬಾಂಡೆಡ್ ಕಂಪ್ಯೂಟರ್ಸ್ ಅದನ್ನು ಕಾಗ್ನಿಸೆಂಟ್ ಅವರು ತಮಗೆ ಹೇಳ್ತಾರೆ. ಈ ಡಿಬಾಂಡೆಡ್ ಕಂಪ್ಯೂಟರ್ಸ್, ಡಿಬಾಂಡೆಡ್ ಅಂತಂದರೆ ಇವಾಗ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಇರ್ಬೋದು, ಮತ್ತೊಂದು ಕಡೆ ಇರ್ಬೋದು, ಕಂಪ್ನಿಗಳಿದ್ದಾಗ ಅವರೆಲ್ಲ ಒಂದು ಟ್ಯಾಕ್ಸ್ ಇನ್ಸೆಂಟಿವ್ಸ್ ಎಲ್ಲ ಸಿಗ್ತವೆ, ಅವ್ರಿಗೊಂದು ಬಾಂಡೆಡ್ ಆಗಿರುತ್ತೆ ಕಂಪ್ಯೂಟರ್ಸ್, ಅದನ್ನು ಹೊರಗೆ ತಂದಾಗ ಡಿಬಾಂಡಿಂಗ್ ಅಂತ ಕರೀತಾರೆ. ಸೊ ಅಂದಾಜು ಈ ಒಂದು ಡಿಬಾಂಡೆಡ್ ಕಂಪ್ಯೂಟರ್ಸ್ನ ಅಂದಾಜು ಒಂದು 12,500 ಕಂಪ್ಯೂಟರ್ಸ್ನ ಈಗ ಕಾಲೇಜಿಯೇಟ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಡೊನೇಟ್ ಮಾಡ್ತಾ ಇದ್ದಾರೆ ಕಾಗ್ನಿಸೆಂಟ್ ಅವರು. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಇದರ ಬಗ್ಗೆ. ಸೊ ಈ ಕಂಪ್ಯೂಟರ್ಸು ಅಂದಾಜು 4ರಿಂದ 2 ವರ್ಷ ಹಳೆ ಕಂಪ್ಯೂಟರ್ಗಳು. ಯೂಶಲಿ ಅವರು ಒಂದು 6-7 ವರ್ಷ ಆದಮೇಲೆ ಅದನ್ನು ರಿಟೈರ್ ಮಾಡ್ತಾರೆ ಕಂಪ್ಯೂಟರ್ಸ್ನ. ಬಟ್ ಈಗ ಕೋವಿಡ್ ಸಿಚುವೇಶನ್ ಬಂದಿದ್ದರಿಂದ 90 to 95% ವರ್ಕ್ ಫ್ರಮ್ ಹೋಮ್ ಆಗೋ ಪರಿಸ್ಥಿತಿ ಬಂದಿದ್ದರಿಂದ ಅವರಿಗೆಲ್ಲ ಅವರ ಎಂಪ್ಲಾಯೀಸ್ಗೆ ಲ್ಯಾಪ್ಟಾಪ್ ಕೊಡೋ ಸಂದರ್ಭ ಬಂದಿದ್ದರಿಂದ ಇದನ್ನು ಅವರು ಯೂಶಲಿ ದ ರೀಸೆಲ್ ಇಟ್ ಬ್ಯಾಕ್ ಟು ಯಾರು ಸಪ್ಲೈಯರ್ ಇದ್ರು ಅವ್ರಿಗೆ. ಅದ್ರ ಬದಲು ನಮಗೆ ಡೊನೇಟ್ ಮಾಡಿ ಅಂತ ಕೇಳಿದಾಗ ಅವ್ರು ತುಂಬ ಅದನ್ನು ಒಪ್ಕೊಂಡು ನಮಗೆ 12,500, ಇನಿಷಿಯಲಿ ಒಂದು 5,000ದಿಂದ ನಮ್ಮ ಡಿಸ್ಕಷನ್ ಶುರುವಾಯಿತು. ಇವತ್ತು 12,500 ಕಂಪ್ಯೂಟರ್ಸ್ ಕೊಡೋದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಮುಂದಿನ ಒಂದು 2-3 ತಿಂಗಳಲ್ಲಿ ಇದಿಷ್ಟು ಕಂಪ್ಯೂಟರ್ಸು ಡೊನೇಟ್ ಆಗುತ್ತೆ. ಇದನ್ನು ನಾವು ನಮ್ಮ 430 ಕಾಲೇಜ್ಗಳಿದೆ ಸರ್, ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಅವರ ಒಂದು ರಿಕ್ವೈರ್ಮೆಂಟು ಇದನ್ನೆಲ್ಲ ನೋಡಿಕೊಂಡು ಎಲ್ಲ ಕಾಲೇಜುಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು 2-3 ತಿಂಗಳಲ್ಲಿ ಇದು ಕಂಪ್ಲೀಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇದನ್ನು ತಿಳಿಸ್ತಾ ಮತ್ತೊಮ್ಮೆ ಇದು ಒಂದು ಭಾಗ ಕಾಗ್ನಿಸೆಂಟ್ನವರು ಇದನ್ನ ಕಂಪ್ಯೂಟರ್ಸ್ ಡೊನೇಟ್ ಮಾಡ್ತಾರೆ. ಬಟ್ ಇದನ್ನು ಡೊನೇಟ್ ಮಾಡುವಾಗ ಅಲ್ಲಿರೋ ಡೇಟಾ ಮತ್ತು ಕಂಪ್ಲೀಟ್ ಆಪರೇಟಿಂಗ್ ಸಿಸ್ಟಮ್ನ ತೆಗೆದು ಬಿಡ್ತಾರೆ. ಸೊ ಈ ಕಂಪ್ಯೂಟರ್ನಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡುವಂಥದ್ದು ಮತ್ತು ಮೈಕ್ರೋಸಾಫ್ಟ್ ವರ್ಡ್, ಅದರಲ್ಲಿ ವರ್ಡು, ಎಕ್ಸೆಲ್ ಏನು ಬೇಕಾಗುತ್ತೆ ಅದನ್ನು ಇನ್ಸ್ಟಾಲ್ ಮಾಡುವಂಥದ್ದು ಮತ್ತು ಇದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥದ್ದು ನಮ್ಮ ಕಾಲೇಜ್ಗಳಿಗೆ. ಅವರ ಒಂದು ಎಲ್ಲಿ ಕೊಡ್ತಾರೆ ಅಲ್ಲಿಂದ ತೆಗೆದುಕೊಂಡು ಹೋಗಿ ನಮ್ಮ ಕಾಲೇಜಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥ ಒಂದು ಸಹಕಾರ ಮತ್ತು ಭಾಗನ ರೋಟ್ರಿನವರು ಮಾಡ್ತಾ ಇದ್ದಾರೆ. ಇದಕ್ಕೆ ಮತ್ತೊಮ್ಮೆ ಅವ್ರಿಗೂ ಧನ್ಯವಾದಗಳು. ಸೊ 2 ಅಗ್ರಿಮೆಂಟ್ಗಳನ್ನ ನಾವು ಮಾಡ್ತಾ ಇದ್ದೀವಿ, ಒಂದು ಕಾಗ್ನಿಸೆಂಟ್ ಜೊತೆ ಮತ್ತು ನಮ್ಮ ರೋಟ್ರಿ ಜೊತೆ. ಸೊ ಇಷ್ಟು ಇದರ ಒಂದು ಮಾಹಿತಿ ತಮಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಆಯುಕ್ತರು, ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು, ಇದರ ಪ್ರದೀಪ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಹೆಲ್ಪ್ ಅಂಡ್ ಎಜುಕೇಟ್ ಬಗ್ಗೆ ಸಂಕ್ಷಿಪ್ತವಾಗಿ ಸಂಪೂರ್ಣ ವಿವರಗಳನ್ನು ನೀಡಿದಂಥ. ಮುಂದಿನ ಭಾಗವಾಗಿ ಈಗ ಕಾಗ್ನಿಸೆಂಟ್ ಸಂಸ್ಥೆನವರು ಅಲ್ಲಿನ ಅವರನ್ನು ನಾನು ಬರೋದಕ್ಕೆ ಅವರು PCM ಸರ್ಗೆ ಸನ್ಮಾನ ಮಾಡಬೇಕು ಅಂತಿದ್ದಾರೆ. ಮೊದಲನೇದಾಗಿ ಈ ಒಂದು ಔಟ್ರೀಚ್ ಪ್ರೋಗ್ರಾಮ್ ಇನಿಷಿಯೇಟಿವ್ ಸರ್ಕಾರದಿಂದನೇ ಬರ್ತಾ ಇರೋದು ಆ ಸಂಸ್ಥೆನವ್ರಿಗೆ, ಮಲ್ಟಿನ್ಯಾಷನಲ್ ಸಂಸ್ಥೆನವ್ರಿಗೆ ಭಾಳ ಖುಷಿಯಾಗಿದೆ. ಸೊ they want to thank the minister who has taken the initiative for doing such a wonderful work, wonderful step with a good vision to help the government first grade college students. ಹಾಗೆ ಪ್ರದೀಪ್ ಸರ್ ಕಮಿಷನರ್ ಅವ್ರಿಗೂ ಕೂಡ, ಹಾಗೆ ಮುಂದೆ ಬಂದಂತಹ ಪ್ರಸಾದ್ ರೋಟರಿ ಸಂಸ್ಥೆಯವರು ಕೂಡ ಅವರು ಥ್ಯಾಂಕ್. ಸೊ ಇನ್ನು ಮುಂದಿನ ಭಾಗವಾಗಿ MOU ಆಗಿತ್ತು, ಅದರ ಅಗ್ರಿಮೆಂಟ್ ಕಾಪಿ ಅಂದರೆ 12,500 ಕಂಪ್ಯೂಟರ್ಸ್ಗಳನ್ನು ಕೊಡ್ತೇವೆ ಅನ್ನೋ ಒಂದು MOU ಏನು ಅಗ್ರಿಮೆಂಟ್ ಕಾಪಿ ಇದೆ ಅದನ್ನು ಎಕ್ಸ್ಚೇಂಜ್ ಮಾಡ್ತಾರೆ DC ಜೊತೆ, ಕಾಲೇಜು ಶಿಕ್ಷಣ ಇಲಾಖೆ. ಎಕ್ಸ್ಚೇಂಜ್ ಮಾಡಿ ಬನ್ನಿ. Come this side, Navin. Exchange. You can exchange. You can take each other. Come. ಅದೊಂದು ರೋಟ್ರಿ ಜೊತೆ ಎಕ್ಸ್ಚೇಂಜ್ ಮಾಡಿಸಿ ಬನ್ನಿ. Yeah, please, sir. Thank you, sir. ನಿಮ್ಮ ಆಶೀರ್ವಾದ. Come, Navin. Navin. Come, please. So we wanted with mask. You are our partners. You are our partners. Yeah. Thank you. Thank you, sir. ಈಗ ಕಾಗ್ನಿಸೆಂಟ್ ಸಂಸ್ಥೆನವರು ಇದ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಎಲ್ಲರಿಗೆ ನಮಸ್ಕಾರ. My name is Naveen Rao from Cognizant. At Cognizant, our philosophy is to give back to society and in the communities that we serve. With that intention, about 15 years back,
we set up Cognizant Foundation. Cognizant Foundation focuses on three important areas, particularly healthcare, education and livelihood. The foundation has been doing very active work across India. In 2007, we set up our employee volunteering program called Cognizant Outreach. Cognizant Outreach, again, is turning out to be one of the largest corporate volunteering programs in India. And our volunteers are extensively involved in giving back to the society through volunteering efforts in the area of education, healthcare and livelihood. We all know that the pandemic has created a significant imbalance in our society, a lot of inequality, ಟೆಕ್ನಿಕಲ್ ಮತ್ತು ಎರಡು particularly in the area of education. We see that the digital divide is becoming more stark because of the pandemic. We started working about a year back with the Department of Collegiate and Technical Education to support government colleges and students and help them through volunteering effort to give them proper career guidance, life skills, lessons in time management, improve their employability and so on and so forth. That journey that started more than a year back is now translating into a more important milestone for us. We are today donating 12,500 desktops, computers of Cognizant with our partners Rotary to the Department of Collegiate and Technical Education to be distributed across colleges in Karnataka. This is a very proud moment for us and it complements the volunteering efforts that we have been putting in place for our employees to support society at large. This is a very proud moment for us and I would like to thank Dr. Ashwath Narayan, our CM, Deputy CM, to have graced the occasion. Thank you so much. To the Department of Collegiate and Technology Education and of course our partners for having come forward to make this program a success. We are very excited about it. Thank you very much. ಧನ್ಯವಾದಗಳು. ಸೊ ಕಾಗ್ನಿಸೆಂಟಿನ ನವೀನ್ ರಾವ್ ಕೇಂದ್ರ ಮುಖ್ಯಸ್ಥರು ಬೆಂಗಳೂರು. ಸೊ ಇವರಿಗೆ ಧನ್ಯವಾದಗಳನ್ನು ಹೇಳಿ ಈಗ ರೋಟ್ರಿಯವರು ಈ ಕಂಪ್ಯೂಟರ್ಸ್ಗಳನ್ನು ಪ್ರತಿ ಕಾಲೇಜ್ಗೂ ಕಳಿಸುವಂತಹ ಒಂದು ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ಸೊ ಅಲ್ಲಿನ ರೋಟ್ರಿಯ ಜಿಲ್ಲಾ ಗವರ್ನರ್ ಆದಂತಹ ನಾಗೇಂದ್ರ ಪ್ರಸಾದ್ ಅವ್ರನ್ನ ನಾನು ಒಂದೆರಡು ಮಾತಾಡಬೇಕು ಅಂತ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರೇ ಮತ್ತು ಶ್ರೀ ಪ್ರದೀಪ್ ಮತ್ತು ನಾರಾಯಣ್ ಪ್ರಸಾದ್ ಅವರು ಇಲ್ಲಿದ್ದಾರೆ ಮತ್ತು ನವೀನ್ ರಾವ್ ಫ್ರಮ್ ಕಾಗ್ನಿಸೆಂಟ್ ಆ್ಯಂಡ್ ಆಲ್ ಮೈ ಫ್ರೆಂಡ್ಸ್ ಫ್ರಮ್ ರೋಟ್ರಿ ಆ್ಯಂಡ್ ಫ್ರಮ್ ಕಾಗ್ನಿಸೆಂಟ್. ರೋಟ್ರಿ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ನು, ಇದು ಥ್ರೂಔಟ್ ದ ವರ್ಲ್ಡ್ ಇದೆ. ಈಗ ನಾನು ಮಾತಾಡ್ತಾ ಇರೋದು 3190 ಅಂತ. ನಮ್ಮ ಕರ್ನಾಟಕದಲ್ಲೇ 5 ಡಿಸ್ಟ್ರಿಕ್ಟ್ಸ್ ಇದೆ. 5 ಡಿಸ್ಟ್ರಿಕ್ಟ್ ರೋಟ್ರಿನವರಿದ್ದೀವಿ. ಅದರೊಳಗಡೆ ನಮ್ಮ ಭಾರತದಲ್ಲೇ 1,60,000 ಹೆಚ್ಚಾಗಿ ರೊಟೇರಿಯನ್ಸ್ ಇದ್ದಾರೆ. ನಾವು ರೊಟೇರಿಯನ್ಸ್ ಎಲ್ಲ ನಮ್ಮ ಸ್ವಂತ ಸಮಯದಿಂದ ನಮ್ಮ ಸ್ವಂತ ಹಣದಿಂದ ನಾವು ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇರೋದು. ಗಿವ್ ಬ್ಯಾಕ್ ಟು ಸೊಸೈಟಿ, ದಟ್ ಈಸ್ ಅವರ್ ಮೈನ್ ಪ್ರಿನ್ಸಿಪಲ್. ನಾವು ಈ ಒಂದು ದೇಶದಲ್ಲಿ ನಮ್ಮಲ್ಲಿ ಲಿಟ್ರಸಿ ಅನ್ನೋದೇ ಒಂದು ದೊಡ್ಡ ಪ್ರೋಗ್ರಾಮ್ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಲಿಟ್ರಸಿ ಒಳಗೆ ನಾವು ಸಾಕಷ್ಟು ಹ್ಯಾಪಿ ಸ್ಕೂಲ್ಸ್ ಅನ್ನೋದನ್ನು ಮಾಡ್ತಾಯಿದ್ದೀವಿ, ಟಾಯ್ಲೆಟ್ಸ್ ಮಾಡ್ತಾಯಿದ್ದೀವಿ. ಹೆಣ್ಮಕ್ಳಿಗೆ ಸುಮಾರು ಶಾಲೆಗಳಲ್ಲಿ ಟಾಯ್ಲೆಟ್ಸ್ ಇಲ್ಲದೆ ಮಕ್ಕಳು ಶಾಲೆಗೆ ಹೋಗ್ತಾಯಿಲ್ಲ. ಅಂಥದನ್ನೆಲ್ಲ ನೋಡಿ ಸುಮಾರು ವರ್ಷಗಳಿಂದ ನಾವು ಟಾಯ್ಲೆಟ್ಸ್ ಕಟ್ಟೋದು ಮತ್ತು ಎಕ್ವಿಪ್ಮೆಂಟ್ಸ್ ಕೊಡೋದು, ಈ ಥರ ಅನೇಕ ಕಾರ್ಯಕ್ರಮಗಳನ್ನ ಅಲಾಂಗ್ ವಿತ್ ಪಾರ್ಟ್ನರ್ಸ್ ಮಾಡ್ತಾಯಿದ್ದೀವಿ. ಈ ದಿನ ನಾವು ಇಲ್ಲಿ ನಮ್ಮ ಕಾಗ್ನಿಸೆಂಟ್ ಜೊತೆ 12,000 ಇದು ಲ್ಯಾಪ್ಟಾಪ್ಸ್ನ ಡೆಸ್ಕ್ಟಾಪ್ಸ್ನ ಕೊಡ್ತಾ ಇದ್ದೀವಿ. ಇದನ್ನು ನಾವು ನಮ್ಮ 3190 ಶ್ರೀರಂಗಪಟ್ಟಣದಿಂದ ನಮ್ಮ ಬಂದು ಅಪ್ ಟು ತಿರುಪತಿ, ಕಾಳಹಸ್ತಿ, ಈ ಥರ ಅನೇಕ ಕಾಳೆಗಳಲ್ಲಿ ನಮ್ಮ ರೋಟ್ರಿ ಕ್ಲಬ್ಸ್ ಇದೆ. ನಮ್ಮ ರೋಟ್ರಿ ಕ್ಲಬ್ಸಲ್ಲಿ ಅಲ್ಲಲ್ಲಿ ರೊಟೇರಿಯನ್ಸು ಈ ಜವಾಬ್ದಾರಿಯನ್ನು ತಗೊಂಡು ಎಲ್ಲೆಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿ ಕೊಡ್ತಾ ಇದ್ದೀವೋ ಅಲ್ಲೆಲ್ಲ ರೊಟೇರಿಯನ್ಸ್ ಅಲ್ಲಿ ನಿಂತು ಅದಕ್ಕೆ ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ವರ್ಡ್ ಹಾಕೋದಾಗಲಿ, ಎಕ್ಸೆಲ್ ಹಾಕಿ ಈ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಹಿಡಿದು ಇದನ್ನೆಲ್ಲ ಜವಾಬ್ದಾರಿಯನ್ನು ತೊಗೊಂಡು ನಾವು ರೊಟೇರಿಯನ್ಸ್ ಇದನ್ನು ಮಾಡ್ತಾಯಿದ್ದೀವಿ.
ಸೊ ಲೆಟ್ ಮಿ ಥ್ಯಾಂಕ್ ಅವರ್ ಉನ್ನತ ಶಿಕ್ಷಣ ಇಲಾಖೆ ಆ್ಯಂಡ್ ಆಲ್ಸೋ ಅವರ್ ಡೆಪ್ಟಿ ಸಿ ಎಮ್. ಯಾಕೆಂದರೆ ನಾವು ಡೆಪ್ಟಿ ಸಿ ಎಮ್ ಅವ್ರ ಜೊತೆ ಸಾಕಷ್ಟು ವರ್ಷಗಳಿಂದ ನಾವು ರೋಟ್ರಿಯಿಂದ ನಾವು ಒಡನಾಟ ಇಟ್ಕೊಂಡಿದ್ದೀವಿ. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದಾಗ ಅವ್ರು ಪ್ರೋತ್ಸಾಹ ಮಾಡ್ತಾನೇ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ರೋಟರಿಯ ಜಿಲ್ಲಾ ಗವರ್ನರ್ ಆದಂತಹ ನಾಗೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇಂಥ ಒಂದು ಸುಂದರವಾದ ಕಾನ್ಸೆಪ್ಟ್ಸ್, ವಿಷನ್ಸ್ ಎಲ್ಲ ತಗೊಂಡು ನಮಗೆಲ್ಲ ಮಾರ್ಗದರ್ಶಕರಾಗಿರುವಂತಹ ಸನ್ಮಾನ್ಯ ಉಪಮಂತ್ರಿಗಳಾದಂತಹ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್ ಅವರಿಗೆ ನಾನೀಗ ಕಳಕಳಿಯಿಂದ ಕೇಳ್ಕೊಳ್ತೇನೆ, ನಮ್ಮೆಲ್ಲರ ಪರವಾಗಿ ತಮ್ಮನ್ನೆಲ್ಲ ಅಡ್ರೆಸ್ ಮಾಡಬೇಕು ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದ ಸ್ನೇಹಿತರೆ, ಈ ದಿನ ಉನ್ನತ ಶಿಕ್ಷಣ ಇಲಾಖೆ ವತಿಯಿಂದ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಟೆಕ್ನಿಕಲ್ ಎಜುಕೇಷನ್ನ ಏನೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಔಟ್ರೀಚ್ ಇನಿಷಿಯೇಟಿವ್ ಅಂತ, ಹೆಲ್ಪ್ ಎಜುಕೇಟ್ ಔಟ್ರೀಚ್ ಇನಿಷಿಯೇಟಿವ್. ಈ ಕಾರ್ಯಕ್ರಮದಲ್ಲಿ ಇದಕ್ಕೆ ಅರ್ಥಪೂರ್ಣಕವಾಗಿ ಎಲ್ಲ ಸಹಾಯ ಸಹಕಾರವನ್ನು ಕೊಟ್ಟಿರುವಂಥ ಕಾಗ್ನಿಸೆಂಟ್, ಟೆಕ್ನಾಲಜಿ ಸೊಲ್ಯೂಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿನ ಎಲ್ಲ ಆ ಕಂಪ್ನಿಯ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅದರಲ್ಲೂ ಇವತ್ತು ಒಡಂಬಡಿಕೆಯನ್ನು ಸೈನ್ ಮಾಡಿರುವಂಥ ಸನ್ಮಾನ್ಯ ನವೀನ್ ರಾವ್ ಅವರಿದ್ದಾರೆ. ಹಾಗೆ ನಮಗೆ ರೋಟ್ರಿ ಸಂಸ್ಥೆಯ ಗೌರವಾನ್ವಿತ ಗವರ್ನರ್ಗಳಾದಂಥ, ರೋಟ್ರಿ ಗವರ್ನರ್ ಆದಂಥ ನನ್ನ ಆತ್ಮೀಯರು ಆದಂಥ, ಸ್ನೇಹಿತರು ಆದಂಥ ಸನ್ಮಾನ್ಯ ನಾಗೇಂದ್ರ ಶಾಸ್ತ್ರಿಯವರು ಇವತ್ತು ರೋಟ್ರಿಯ ಪರವಾಗಿ ಕಾಗ್ನಿಸೆಂಟ್ ಅವರು ಕೊಡುವಂಥ ಕಂಪ್ಯೂಟ್ರಿಗೆ ಏನೊಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋವಂಥದ್ದು ಮತ್ತು ಟ್ರಾನ್ಸ್ಪೋರ್ಟ್ ಮಾಡಿ ಇನ್ಸ್ಟಾಲೇಷನ್ ಮಾಡಿಕೊಡುವಂಥದ್ದು ರೋಟ್ರಿ ಸಂಸ್ಥೆಯವರು ಮಾಡ್ತಿದ್ದಾರೆ. ಅವರ ಒಂದು ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ನಮ್ಮ ರೋಟ್ರಿ ಸಂಸ್ಥೆಯ ಎಲ್ಲ ವೈಟ್ಫೀಲ್ಡಿನ ಎಲ್ಲ ಸದಸ್ಯರುಗಳಿಗೆ, ರೋಟ್ರಿ ಇಂಟರ್ನ್ಯಾಷನಲ್ ವೈಟ್ಫೀಲ್ಡಿನ ಶಾಖೆಗೆ, ವೈಟ್ಫೀಲ್ಡ್ ಸೆಂಟ್ರಲ್ ಶಾಖೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಗೌರವಾನ್ವಿತ ನಮ್ಮೆಲ್ಲ ಪ್ರಾಧ್ಯಾಪಕರು, ಅತಿಥಿಗಳು, ಮತ್ತೊಮ್ಮೆ ಮಾಧ್ಯಮದ ಸ್ನೇಹಿತರೆ, ಭಾಳ ಪ್ರಮುಖ, ನಮಗೆಲ್ಲ ಗೊತ್ತಿದ್ದ ಹಾಗೆ ಕೋವಿಡ್-19ನ ತಂತ್ರಜ್ಞಾನ ಬಳಕೆ ಎಲ್ಲ ಕಾಲದಲ್ಲೂ ಅವಶ್ಯಕತೆ ಇದೆ. ಅದರಲ್ಲೂ ಕೋವಿಡ್-19 ಬಂದ ನಂತರ ತಂತ್ರಜ್ಞಾನದ ಬಳಕೆ ಹೆಚ್ಚಾಗಿದೆ. ಡಿಜಿಟಲ್ ಎಜುಕೇಷನ್ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಿರುವಂಥದ್ದಿದೆ. ಇನ್ನು ಪರಿಣಾಮಕಾರಿಯಾಗಿ ಎಲ್ಲ ರೀತಿಯಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ತಂತ್ರಜ್ಞಾನ ಪೂರಕವಾಗಿರುತ್ತೆ. ಏನಿವತ್ತು ಡಿಜಿಟಲ್ ಡಿವೈಡ್ ಅಂತ ನಾವೇನು ಮಾತಾಡ್ತಿದ್ದೀವಿ, ಈ ಡಿಜಿಟಲ್ ಡಿವೈಡ್ನ ಸರಿ ಮಾಡಲಿಕ್ಕೆ ಈ ಒಂದು ಪ್ರಯತ್ನ ಆಗಿದೆ. ಈ ಪ್ರಯತ್ನದ ಪೂರಕವಾಗಿ ಕೇವಲ ಮಾತಿನ ಮೂಲಕ ಅಲ್ಲ, ತಮ್ಮ ಕಾಳಜಿಯನ್ನು ಇವತ್ತೇನು ಡಿಬಾಂಡೆಡ್ ಕಂಪ್ಯೂಟರ್ಗಳನ್ನ ಕೊಡೋ ಮೂಲಕ 12,500 ಕಂಪ್ಯೂಟರ್ ಕೊಡೋ ಮೂಲಕ ನಮ್ಮ ಅವಶ್ಯಕತೆಯನ್ನು, ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಒಂದು ದೊಡ್ಡ ಅವಶ್ಯಕತೆ ಇತ್ತು, ಈ ಅವಶ್ಯಕತೆಯನ್ನು ಪೂರೈಸುವಂಥ ಕೆಲಸ ಇವತ್ತು ಆಗ್ತಿದೆ. ನಮ್ಮ ಅವಶ್ಯಕತೆ ಇರುವಂಥದ್ದು ಒಂದು 30,000 ಕಂಪ್ಯೂಟರ್ ಇದೆ. ಅದರಲ್ಲಿ ಇವತ್ತು 12,500 ಕೊಡ್ತಾ ಇದ್ದಾರೆ. ಇದರ ಮೌಲ್ಯ ಒಂದು ಸಾಧಾರಣ ಒಂದು 50 ಕೋಟಿಯಷ್ಟು ಮೌಲ್ಯ ಇರುವಂಥದ್ದು. ಈ ಮೌಲ್ಯವನ್ನು ಕೊಟ್ಟು ಸದ್ಬಳಕೆ ಆಗೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಅದಕ್ಕಾಗಿ ನಾನು ಮೊದಲನೇದಾಗಿ ಸರ್ಕಾರದ ಪರವಾಗಿ ಕಾಗ್ನಿಸೆಂಟ್ ಟೆಕ್ನಾಲಜಿ ಸೊಲ್ಯೂಷನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ರೋಟ್ರಿ ಇಂಟರ್ನ್ಯಾಷನಲ್ ಅವರು, ಅದರಲ್ಲೂ ಪರ್ಟಿಕ್ಯುಲರ್ಲಿ ನಮ್ಮ ವೈಟ್ಫೀಲ್ಡ್ ಸೆಂಟ್ರಲ್ ಅವರು ಇವತ್ತು ಇದಕ್ಕೆ
ಸಾಫ್ಟ್ವೇರ್ ಬೇಕಾಗುತ್ತೆ, ಮತ್ತೊಮ್ಮೆ ಲೋಡ್ ಮಾಡಬೇಕು ಸಾಫ್ಟ್ವೇರ್ನ, ವಿಂಡೋ OS ಮತ್ತು ಆಫೀಸ್ 365ನ ಸಾಫ್ಟ್ವೇರ್ನ ಒದಗಿಸೋ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡಿ ಯಾವ್ಯಾವ ಕಾಲೇಜಿಗೆ ಎಲ್ಲೆಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಟ್ರಾನ್ಸ್ಪೋರ್ಟ್ ಮಾಡಿ ಇನ್ಸ್ಟಾಲೇಷನ್ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬಹಳ ಅರ್ಥಪೂರ್ಣಕವಾಗಿ ಭಾಳಷ್ಟು ವಿಚಾರದಲ್ಲಿ ರೋಟ್ರಿಯವರು ಶಿಕ್ಷಣ ಕ್ಷೇತ್ರದಲ್ಲಿ ಬೇರೆ ಎಲ್ಲ ಕ್ಷೇತ್ರದಲ್ಲೂ ಮಾಡಿದ್ದಾರೆ. ಶಿಕ್ಷಣದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಮತ್ತು ಪೋಲಿಯೋದಲ್ಲಂತೂ ಅವರು ಬಹಳ ದೊಡ್ಡ ಕೆಲಸವನ್ನು ಮಾಡಿರುವಂಥದ್ದಿದೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಸರ್ಕಾರದ ಪರವಾಗಿಯೂ ಇಲಾಖೆಯ ಪರವಾಗಿಯೂ ರೋಟ್ರಿ ಇಂಟರ್ನ್ಯಾಷನಲ್ ರೋಟ್ರಿ ಅವರಿಗೆ ಶುಭಾಶಯವನ್ನು ಕೋರುತ್ತೇನೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿದ್ದ ಹಾಗೆ ಶಿಕ್ಷಣದಲ್ಲಿ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಅದು ಕಮ್ಮಿನೇ. ಹೆಚ್ಚೆಚ್ಚು ನಾವು ಸುಧಾರಣೆಗಳನ್ನು ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡೋಣ. ಈ ದಿಕ್ಕಲ್ಲಿ ನಮ್ಮ ತಂತ್ರಜ್ಞಾನದ ಬಳಕೆ ಮತ್ತು ಏನೊಂದು ಡಿವೈಸ್ಗಳು ಬೇಕಾಗುತ್ತೆ, ಕಂಪ್ಯೂಟರ್ಗಳು ಬೇಕಾಗುತ್ತೆ, ಇವನ್ನೆಲ್ಲವನ್ನು ಅವಶ್ಯಕತೆಯನ್ನು ಪೂರೈಸುವಂಥದ್ದಾಗಬೇಕು. ಇದನ್ನು ಮಾಡ್ತಾ ಇದ್ದೀವಿ. ಈ ದಿಕ್ಕಲ್ಲಿ ಈಗಾಗಲೇ ಇದು ಒಂದು ಕಂಪ್ಯೂಟರ್ ಕೊಡೋದು ಒಂದು ಭಾಗ ಆದರೆ 3 ವರ್ಗೀಕರಣವನ್ನು ಮಾಡಿರುವಂಥದ್ದಿದೆ. ಯಾವ ರೀತಿ ನೇರವಾಗಿ ವಿದ್ಯಾರ್ಥಿಗೆ ಸಹಾಯವನ್ನು ಮಾಡಲಿಕ್ಕೆ ಅವಕಾಶ ಇರುವಂಥದ್ದು, ಶಿಕ್ಷಕರು ಅಥವಾ ಪ್ರಾಧ್ಯಾಪಕರನ್ನು ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಯಾವ ರೀತಿ ಮಾಡ್ಬೋದು ಅನ್ನುವಂಥದ್ದು ಈಗಾಗಲೇ ನಮ್ಮ ಕಮಿಷನರ್ ಅವರು ತಿಳಿಸಿರುವಂಥದ್ದಿದೆ. 3ನೇದು ಶಿಕ್ಷಣ ಸಂಸ್ಥೆಯಲ್ಲಿ ಮೂಲಭೂತ ಸೌಕರ್ಯವನ್ನು ಹೆಚ್ಚಿಸೋದು ಹೇಗೆ ಅಂತ ಅನ್ನೋಂಥದ್ದು ತಿಳಿಸಿದ್ದಾರೆ. ಹಾಗಾಗಿ 3 ದಿಕ್ಕಲ್ಲೂ ನಾವು ಕೇವಲ ಸರ್ಕಾರ ಅಂತ ಸೀಮಿತ ಆಗೋಂಗಿಲ್ಲ. ಎಲ್ಲರೂ ಪ್ರಯತ್ನ ಮಾಡಿದಾಗ ಬಲವಾಗಿ ನಾವು ನಂಬಬೇಕು. ಏನನ್ನು ಮಾಡಿದ್ರೆ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅನ್ನೋಂಥದ್ದು ಫಸ್ಟ್ ಅರ್ಥೈಸ್ಕೋಬೇಕು. ನಾವು ಯಾವ ದಾರಿಯಲ್ಲಿ ನಾವು ಪರಿಹಾರವನ್ನು ನಮ್ಮ ಸಮಾಜ ಎದುರಿಸ್ತಿರುವಂಥ ಸಮಾಜ ಎದುರಿಸಿರುವಂಥ ಸಮಸ್ಯೆಯನ್ನು ಏನನ್ನು ಮಾಡಿದ್ರೆ ಬಗೆಹರಿಸ್ಬೋದು, ಹೇಗೆ ಗುಣಮಟ್ಟ ಹೆಚ್ಚಿಸ್ಬೋದು, ಹೇಗೆ ಪ್ರಸ್ತುತವಾಗಿರ್ಬೋದು, ಹೌ ಟು ಸ್ಟೇ ರೆಲೆವೆಂಟ್, ಹೌ ಟು ಪ್ರೋಗ್ರೆಸ್, ಹೌ ಟು ಅಡ್ರೆಸ್ ಚಾಲೆಂಜಸ್, ಇದು ಬಹಳ ಇಂಪಾರ್ಟೆಂಟ್ ಇದೆ. ಇವನ್ನೆಲ್ಲ ಅಡ್ರೆಸ್ ಮಾಡಬೇಕು ಅಂದರೆ ದಿಸ್ ಇಸ್ ಓನ್ಲಿ ಒನ್ ವೇ, ಒಂದೇ ಮಾರ್ಗ ಇರೋದು, ಅದು ಶಿಕ್ಷಣ. ಶಿಕ್ಷಣ ಬಿಟ್ಟರೆ ಬೇರೆ ಯಾವ ದಾರಿನೂ ಇಲ್ಲ. ಹಾಗಾಗಿ ಶಿಕ್ಷಣ ಹೆಚ್ಚಿಸಬೇಕು ಗುಣಮಟ್ಟ ಅಂದರೆ, ಶಿಕ್ಷಣಕ್ಕೆ ಶಕ್ತಿ ತುಂಬಬೇಕು ಅಂದರೆ ಕೇವಲ ಸರ್ಕಾರದಿಂದ ಮಾತ್ರ ಅದು ಸಾಧ್ಯವಿರಲ್ಲ. ಇಡೀ ಸಮಾಜ ಪ್ರತಿಯೊಬ್ಬರಿಗೂ ಸಲ್ಲುವಂಥದ್ದು ಶಿಕ್ಷಣ. ಹಾಗಾಗಿ ಎಲ್ಲರೂ ಕೈ ಜೋಡಿಸ್ಬೇಕು. ಸರ್ಕಾರ ಜೊತೆಯಲ್ಲಿ ವಿದ್ಯಾರ್ಥಿಯನ್ನು ಸೇರಬೇಕು, ಪ್ರಾಧ್ಯಾಪಕರು ಸೇರಬೇಕು, ಇಡೀ ಸಾರ್ವಜನಿಕರು, ಎಲ್ಲ ಸಾರ್ವಜನಿಕರು ಸೇರಬೇಕು ಮತ್ತು ಎಲ್ಲ ಕಂಪ್ನಿಗಳು, ಇಂಡಸ್ಟ್ರಿ ಪ್ರತಿಯೊಬ್ಬರನ್ನು ಕೈ ಜೋಡಿಸಿ ಸಂಸ್ಥೆಗಳಿಗೆ ಬೇರೆ ಬೇರೆ ಮುಂದುವರೆದಂಥ ಎಲ್ಲ ರಾಷ್ಟ್ರಗಳಲ್ಲೂ ಎಲ್ಲ ಕಂಪ್ನಿಗಳು, ಆಲ್ ಪಾಸಿಬಲ್ ಕಂಪ್ನೀಸ್, ದೇ ಆಲ್ ಬಿ ಪಾರ್ಟ್ ಆಫ್ ದ ಎಜುಕೇಷನ್. They contribute very strongly. They are part of the education institution. It is very well reflected and very well showcased. ನಮ್ಮ ದೇಶದಲ್ಲಿ ಆ ಮಟ್ಟದಲ್ಲಿ ನಾವು ಕಂಡಿಲ್ಲ. ಆ ಕಾಣುವಂಥದ್ದು ಆಗಬೇಕು. ಇದನ್ನು ಮಾಡಿದಾಗ ಮಾತ್ರ ಬೇರೆ ಬೇರೆ ದೇಶದಲ್ಲಿ ನಾವು ಕೆಲವು ಸಂಸ್ಥೆಗಳಲ್ಲಿ ಆಲ್ಮೋಸ್ಟ್ ನಮ್ಮ ಸರ್ಕಾರದ ಬಡ್ಜೆಟ್ ಅಷ್ಟೇ ಒಂದು ಸಂಸ್ಥೆಯ ಬಡ್ಜೆಟ್ ಆಗಿರ್ತದೆ. ಸೊ ಅಷ್ಟು ನಾವು ಮಾಡಲಿಕ್ಕಾಗಲಿಲ್ಲ ಅಂದರೂ ಗುಣಮಟ್ಟವನ್ನು ಯಾಕೆ ಇಷ್ಟು ಒತ್ತು ಹೇಳ್ತಿದ್ದೀನಿ ಅಂದರೆ, ಮತ್ತೆ ನಾವು ಏನು ಪರಿಹಾರ ಅಂತ ಅಂದ್ಕೊಂಡಿದ್ದೀವೋ ಆ ಪರಿಹಾರಕ್ಕೆ ಎಲ್ಲರೂ ಸೇರಿ ಶಕ್ತಿಯನ್ನು ತುಂಬಿದಾಗ ಮಾತ್ರ ನಮ್ಮ ಉದ್ದೇಶವನ್ನು ಈಡೇರಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಗುಣಮಟ್ಟ ಅನ್ನೋವಂಥದ್ದು ಎಲ್ಲ ಒಂದು ಕಡೆ ಇಷ್ಟೇ ಗುಣಮಟ್ಟ ಅಂತ ಹೇಳಲಿಕ್ಕಾಗಲ್ಲ. ಗುಣಮಟ್ಟ ಎಷ್ಟು ಬೇಕಾದ್ರೆ ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ. ಹಾಗಾಗಿ ಗರಿಷ್ಠ ಅಂತ ಎಲ್ಲೂ ಇಲ್ಲ. ಸೊ ಇದು ಡೈನಮಿಕ್ ಆಗಿರ್ತದೆ. ಗುಣಮಟ್ಟ ಹೆಚ್ಚುತ್ತಾನೆ ಇರ್ತದೆ. ಈಚ್ ಆ್ಯಂಡ್ ಎವ್ರಿ ಡೇ ದ ಕ್ವಾಲಿಟಿ ಕೀಪ್ಸ್ ಇನ್ಕ್ರೀಸಿಂಗ್. ವಿ ನೀಡ್ ಟು ಕೀಪ್ chasing, or we need to comply or connect with it. We need to engage ourselves. We need to continuously keep doing things. ಹಾಗಾಗಿ ಪರ್ಸ್ಯೂಟ್ ಆಫ್ ಎಕ್ಸಲೆನ್ಸ್ ಅನ್ನೋಂಥದ್ದು ನಿತ್ಯೋತ್ಸವ ಇದ್ದಾಗೆ ಆ ಪರ್ಸ್ಯೂಟ್ ಆಫ್ ಎಕ್ಸಲೆನ್ಸ್ಗೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಸಿನ್ಸ್ ವಿ ಆಲ್ ಆಫ್ ಅಸ್ ಬಿಲೀವ್ ಎಜುಕೇಷನ್ ಇಸ್ ದ ಓನ್ಲಿ ಸೊಲ್ಯೂಷನ್, ಸೊ ಆಲ್ ಆಫ್ ಅಸ್ ನೀಡ್ಸ್ ಟು ಜಾಯಿನ್ ಹ್ಯಾಂಡ್ and contribute and do our best. How much we can do, how much best we can do, we need to do it and ensure that our country can progress only through
ಎ ರೈಟ್ ಎಜುಕೇಷನ್. ಶಿಕ್ಷಣದ ಮೂಲಕನೇ ನಮ್ಮ ದೇಶವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕಾಗುತ್ತೆ, ಬೇರೆ ಇನ್ಯಾವ ದಾರಿನಲ್ಲೂ ಮಾಡಲಿಕ್ಕಾಗಲ್ಲ ಅನ್ನೋಂಥ ಒಂದು ವಿಚಾರದಲ್ಲಿ ಕೇವಲ ನಾನು ಈ ಇಲಾಖೆಯ ಸಚಿವನಾಗಿ ನಾನು ಮಾತಾಡ್ತಿಲ್ಲ. ಜಸ್ಟ್ ಬಿಕಾಸ್ ಐ ಆಮ್ ಎ ಮಿನಿಸ್ಟರ್, ಐ ಆಮ್ ನಾಟ್ ಜಸ್ಟ್ ಟಾಕಿಂಗ್ ಹಿಯರ್. ಆಲ್ ಆಫ್ ಅಸ್ ನೋ ದ ಒನ್ ಟ್ರೂತ್, one fact, that is only education, and a quality education, a relevant education we need to provide. So all of us join together. It's been happening in bits and pieces, which is not good enough. So we need to contribute in a much more bigger way, and even government is very serious. Under the leadership of our Honorable Prime Minister, we have come out with a national education policy where it has been made very flexible, and it has been made multidisciplinary, and it is a complete transformation has happened from the past and the present. What we are going to bring, what we are going to implement, it will be a totally different dynamic, a total different system has been brought in, so that you can't even imagine that kind of transformation can it happen in education sector. That is the kind of structural changes, or in the law, or in the governance, we are trying to bring it out. So with these few words, since there is a vast opportunity, all of us need to make use of it so that the industry gets benefited a lot. Industry, if it has to thrive and do well, without a quality education, none of the industries can do well. None of us can do well. So any vertical, let it be from agriculture to any sector. ಸೊ ಎಜುಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಗುಣಮಟ್ಟದ ಶಿಕ್ಷಣ ಆಧಾರಿತವಾಗಿಯೇ ಸಮಾಜವನ್ನು ಅಳತೆ ಮಾಡಲಿಕ್ಕಾಗುತ್ತೆ. ಗುಣಮಟ್ಟ ಎಷ್ಟಕ್ಕಿದೆಯೋ ಅಷ್ಟಕ್ಕೆ ಸಮಾಜ ಇರ್ತದೆ. ಹಾಗಾಗಿ ನಾವೆಲ್ಲರೂ ಸೇರಿ ಪ್ರತಿಯೊಬ್ಬರೂ ಒಬ್ಬ ಸಮಾಜದ ಕೊನೆ ವ್ಯಕ್ತಿನೂ ಶಿಕ್ಷಣಕ್ಕೆ ದಾನವನ್ನು ಮಾಡಬೇಕು, ಶಿಕ್ಷಣಕ್ಕೆ ಕೊಡುಗೆಯನ್ನು ಕೊಡಬೇಕು ಮತ್ತು ಉತ್ತಮವಾಗಿ ಕಲಿಬೇಕು, ಅದಕ್ಕೆ ಗೌರವಿಸಬೇಕು, ಆದ್ಯತೆ ಕೊಡುವಂಥದ್ದು ನಾವೆಲ್ಲರೂ ಮಾಡಬೇಕು ಅಂತ ಮತ್ತೊಮ್ಮೆ ಒತ್ತಿ ಹೇಳಿ ಈ ದಿನ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಇನ್ನೊಂದು ಭಾಳಷ್ಟು ಸುಧಾರಣೆಗಳನ್ನು ಮತ್ತು ಎಲ್ಲರೂ ಭಾಗವಹಿಸಲಿಕ್ಕೂ ನಮ್ಮ ಸರ್ಕಾರದಲ್ಲಿ ಎಲ್ಲವನ್ನು ಐಡೆಂಟಿಫೈ ಮಾಡಿದ್ವಿ. ಸ್ಟೂಡೆಂಟ್ಗೆ ಏನು ಮಾಡ್ಬೋದು, ಟೀಚರ್ಗೆ ಏನು ಮಾಡ್ಬೋದು, ಇನ್ಸ್ಟಿಟ್ಯೂಷನ್ಗೆ ಏನು ಮಾಡ್ಬೋದು ಅಂತಲೂ ಇವತ್ತು ಸವಿಸ್ತಾರವಾಗಿ ತಿಳಿಸಿರುವಂಥದ್ದು ಮಾಡಿದ್ದೀವಿ. ಇದನ್ನೆಲ್ಲ ಅವಕಾಶವನ್ನು ಮಾಡಿಕೊಡುವಂಥದ್ದು ಮಾಡಿ. ವಿ ಆರ್ ನಾಟ್ ಟ್ರೈಂಗ್ ಟು ಹೋಲ್ಡ್ ಆನ್ ಟು ಎನಿಥಿಂಗ್. ಇಫ್ ಕಂಪ್ನಿ ವಾಂಟ್ ಟು ಕಂಪ್ಲೀಟ್ಲಿ ಅಡಾಪ್ಟ್ ಆಲ್ಸೋ ವಿ ಕ್ಯಾನ್ ಅಲೋ. ಯು ಕ್ಯಾನ್ ಬಿ ದ ಬೋರ್ಡ್, ಪಾರ್ಟ್ ಆಫ್ ದ ಬೋರ್ಡ್. ಯು ಕ್ಯಾನ್ ಕಂಪ್ಲೀಟ್ಲಿ ಮ್ಯಾನೇಜ್, ರನ್, ಎಂಗೇಜ್ completely. 100% we are willing to allow. It is not with one bits and pieces, come here, only do this, do that. No, complete. You can manage, run everything. Since they are all government students, they can get admitted. It is run by any of the companies. There is no issues. Either way you can participate. However you want, you can participate. But ultimately we want to take it to next level. So in this way we are trying to transform, and government is not trying to hold on to anything. We are only a facilitator. We are only just a facilitator, and we are not trying to hold on. We believe strongly in decentralization. Completely decentralized, give autonomy, allow things to happen so that things can progress. So even national education policy also only talks about this. So with these few words, ನಾನು ಇಷ್ಟಕ್ಕೆ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಎಲ್ಲರಿಗೂ ಶುಭಾಶಯಗಳು, ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಇಲ್ಲಿಯವರೆಗೆ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ್ ಸರ್, ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಉನ್ನತ ಶಿಕ್ಷಣಕ್ಕೆ ವಿಶೇಷವಾಗಿ ಕರ್ನಾಟಕದಲ್ಲಿ ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿ ಆಗ್ಬೋದು ಅಥವಾ ಬೇರೆ ಸಂಸ್ಥೆಗಳಾಗ್ಬೋದು, ಬನ್ನಿ ನಮ್ಮ ಜೊತೆ ಸೇರಿ ಸರ್ಕಾರಿ ಕಾಲೇಜುಗಳಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆಯನ್ನು ನೀಡಿ ಅವರಿಗೆ ಸೌಲಭ್ಯವನ್ನು ನೀಡಿ ಉನ್ನತ ಶಿಕ್ಷಣಕ್ಕೆ ಒಂದು ಮತ್ತಷ್ಟು ಒಳ್ಳೆಯ ಅರ್ಥವನ್ನು ನೀಡುವ ಅಂತ ಹೇಳಿ ನಮಗೆ ಕರೆ ಕೊಟ್ಟಿದ್ದಾರೆ. ಅವರ ಕಾರ್ಯಕ್ರಮವಾಗದರೆ ಮಾದರಿ ಕಾರ್ಯಕ್ರಮ ಆಗಲಿ ಅನ್ನೋ ಒಂದು ಉದ್ದೇಶ ಅವರಿಗೆ. ಸೊ ಇತ್ತೀಚೆಗೆ LMS ಅಂತ ಅವರು ಲಾಂಚ್ ಮಾಡಿದರು. ಸೊ LMS ಅಂತಲೂ ಲಾಂಚ್ ಮಾಡಿದರು. ಇಡೀ ದೇಶದಲ್ಲೇ ಅದು ಮಾದರಿಯಾಗಿತ್ತು. ಸೊ ಇಂತಹ ಉನ್ನತ ಶಿಕ್ಷಣ ಇಲಾಖೆಯನ್ನು ಹೊಂದಿರುವಂಥ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ್ ಸರ್ ಅವರಿಗೆ ನಾನು ನನ್ನೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ.